ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ನಾನಿವತ್ತು ಮಾಡ್ತಾ ಇರೋವಂಥ ರೆಸಿಪಿ ವಾಂಗಿಬಾತ್ ಗೊಜ್ಜು. ವಾಂಗಿಬಾತ್ ಗೊಜ್ಜನ್ನು ಮಾಡೋದಕ್ಕೆ ಮುಂಚೆ ವಾಂಗಿಬಾತ್ ಪೌಡರ್ನ ಮಾಡ್ಕೊಬೇಕು. ಈಗ ಒಂದು ಬಾಣಲಿ ಇಟ್ಕೊಂಡು 1/4 ಸ್ಪೂನ್ ಆಯಿಲ್ ಹಾಕಿ 4 ಏಲಕ್ಕಿ, 4 ಲವಂಗ, 1 ಇಂಚು ಚಕ್ಕೆ, ಒಂದು 7-8 ಕಾಳುಮೆಣಸು, 1/4 ಸ್ಪೂನ್ ಮೆಂತ್ಯ ಕಾಳು, ಉದ್ದಿನಬೇಳೆ ಕಡಲೆಬೇಳೆನ ಹಾಕಿ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಬೇಕು. ಗೋಲ್ಡನ್ ಬ್ರೌನ್ ಬಂದಿದ್ದಾದಮೇಲೆ ಕೊತ್ತಂಬರಿ ಬೀಜ ಅಥವಾ ಧನಿಯಾನ ಹಾಕಿ ನೀಟಾಗಿ ರೋಸ್ಟ್ ಮಾಡಿಕೊಂಡು ಅದಕ್ಕೆ ತಕ್ಕಷ್ಟು ಖಾರಕ್ಕೆ ಖಾರದ ಮೆಣಸಿನ್ಕಾಯಿನ ಹಾಕಿ ಕಲರ್ ಬೇಕು ಅಂತ ಅಂದರೆ ಬೇಡಿಗೆ ಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ವಾಂಗಿಬಾತ್ ಪೌಡರ್ ರೆಡಿ. ನೆಕ್ಸ್ಟ್ ಅದೇ ಬಾಣಲಿಗೆ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಡಲೆಬೇಳೆ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ನೀಟಾಗಿ ಹುರ್ಕೊಬೇಕು. ಗೋಲ್ಡನ್ ಬ್ರೌನ್ ಆದಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಹುರ್ಕೊಬೇಕು. ಅದು ನೀಟಾಗಿ ಬೇಯಬೇಕು. ನೆಕ್ಸ್ಟು ಮೈಸೂರು ಬದನೆಕಾಯಿ, ಉದ್ದಗಿರೋವಂಥ ಬದನೆಕಾಯಿನ ನೀಟಾಗಿ ಪೀಸಾಗಿ ಕಟ್ ಮಾಡಿಕೊಂಡು ಈ ಒಗ್ಗರಣೆ ಆಗಿರೋದಕ್ಕೆ ಅದನ್ನು ಕಟ್ ಮಾಡಿರೋದನ್ನು ಹಾಕ್ಕೊಬೇಕು. ಬದನೆಕಾಯಿನ ಹಾಕಿ ನೀಟಾಗಿ ತಿರುವ್ಕೊಬೇಕು. ಬದನೆಕಾಯಿ ಒಂದು ಚೂರು ಆಫ್ ಬೇಯೋವರೆಗೂ ನೀಟಾಗಿ ತಿರುವ್ಕೊತಾ ಇರಬೇಕು. ನೆಕ್ಸ್ಟು ಒಂದು 4 ಟೊಮೊಟೊನ ಹಚ್ಚಿ ಅದಕ್ಕೆ ಹಾಕಬೇಕು. ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಆಗಿದ್ದಾದಮೇಲೆ ಬೆಲ್ಲ ಅಥವಾ ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ತಿರುಗಬೇಕು ನೀಟಾಗಿ. ನೆಕ್ಸ್ಟು ಮಾಡಿಟ್ಕೊಂಡಿರೋವಂಥ ವಾಂಗಿಬಾತ್ ಪೌಡರ್ನ ನೀಟಾಗಿ ತಿರುವಿದಾದಮೇಲೆ ಅದಕ್ಕೆ ವಾಂಗಿಬಾತ್ ಪೌಡರ್ ಎಷ್ಟು ಬೇಕೋ ಅಷ್ಟನ್ನು ನೋಡಿ ವಾಂಗಿಬಾತ್ ಪೌಡರ್ನ ಹಾಕ್ಕೊಂಡ್ರೆ ನಮಗೆ ಬಿಸಿಯಾದ ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ. ಈಗ ಇದನ್ನು ಬಿಸಿ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ತಿಂತಾ ಇದ್ದರೆ ಅದರ ರುಚಿನ ವರ್ಣಿಸೋಗೋದಕ್ಕೆ ಆಗಲ್ಲ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.